ಕಬಡ್ಡಿ ಕಾಡು ಉಂಟು, ಮಸ್ತ್ ಉಂಟು. ಸುತ್ತ ಕಾಡೆ. ಅದು ಶುಗರ್ದು ಹಿಂಗೆ ಇಡೋದಲ್ಲ ಅದು? ಹಾಂ, ಹಿಂಗೆ ಏನಾದ್ರು ಒಂದು ಸ್ವಲ್ಪ ಏನಾದರೂ ಇದನ್ನ ಹಾಕಿ ಏನಾದರೂ ಹಾಕಿಟ್ರೆ ಒಳಗಡೆ ಬಿದ್ದು ಸಾಯೋದಿಲ್ಲ ಅಂತ. ಈ ಥರ ಇದಿದ್ರೆ ರಫ್ ಇರುತ್ತೆ, ಹೊತ್ತು ಬರ್ತವೆ. ತೀರಾ ಹಿಂಗೆ ಸ್ಮೂತ್ ನೈಸ್ ಇದ್ದಿದ್ದಾದ್ರೆ ಅದು ಕಷ್ಟ ಆಗ್ತದೆ. ಹಾಂ, ಸ್ವಲ್ಪ ಹೊತ್ತು ಬರಲಿಕ್ಕೆ ಕಷ್ಟ. ಹೊಡಿತದಲ್ಲ ಇದು ಕಡಿಮೆ, ಚುಚ್ಚುದು ಅಷ್ಟೇನು ಇದಲ್ಲ, ತೀರಾ ಜಾಸ್ತಿ ಇದು ಮಾಡಲ್ಲ. ರಾಣಿಯಲ್ಲೇ ಇದೆ ನೋಡಿ ಫಸ್ಟ್ ಇರ್ಲಿಕ್ಕೆ. ಇದೆ. ಹೌದಲ್ಲ. ಇದೆ ರಾಣಿ. ಈಗ ಅದನ್ನೇ ತೆಗೆದ ಅದನ್ನೇ ಈಗ ನಿಮ್ಗೆ ಕೊಡೋದೆ. ಅಂದರೆ ರಾಣಿ ಇರಲೇಬೇಕು ನಿಮಗೆ ಕೊಡೋ ಇದರಲ್ಲಿ ಪಾಲ್ ಮಾಡಬೇಕಾದ್ರೆ. ಅಂದರೆ ಈಗ ನಾವು ಯಾರಿಗಾದ್ರು ಸೇಲ್ ಮಾಡ್ಬೇಕಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ರಾಣಿ ಅಲ್ಲಿ ಫಸ್ಟಿಗೆ ಫ್ರೇಮ್ ಆಗಿತ್ತು ಅಂತ? ಹಂಗೇನು ಗೊತ್ತಿಲ್ಲ, ಬೈ ಚಾನ್ಸ್ ಸಿಕ್ಕಿಲ್ಲ, ಲಕ್ಕಿ ಸಿಕ್ಕಿರೋದಷ್ಟೇ. ಕೆಲವೊಂದ್ಸಲ ಹುಡುಕಿ ಸಾಯ್ಬೇಕು, ಅದು ಸಿಗೋದೇ ಇಲ್ಲ ಎಷ್ಟು ಇದು ಮಾಡ್ರು. ಈಗ ಹೋಯ್ತದು ಆಲ್ರೆಡಿ ಎಲ್ಲೋ ಬೇರೆ ಕಡೆ ಹೋಯ್ತದು, ಓಡಾಡ್ತಾ ಇರ್ತದೆ ಅಲ್ಲೇ ಬಟ್ ಅದೇ ಫ್ರೇಮಲ್ಲೇ ಇರ್ತದಲ್ಲ. ಇವಾಗ ಇಲ್ಲೇ ಇರ್ತದೆ, ಎಲ್ಲ ಅಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಅಲ್ಲಿ ಉಂಟಲ್ಲ, ಇಲ್ಲಿ ಬಂತು, ಮೇಲೆ ಬಂತು. ಅದು ದೊಡ್ಡ ಡಿಸೈನ್ಗಿಂತ ಅಷ್ಟು ದೊಡ್ಡದು ಇರೋದಿಲ್ಲ ಇದು. ದೊಡ್ಡ ಡಿಸೈನ್ ಭಾಳ ದೊಡ್ಡದು. ನಮ್ಮ ಮನೆ ಹತ್ರ ಹಾಕಿದ್ದು ಒಂದ್ಸಲ. ಈಗೇನು ಒಂದು ಫಸ್ಟ್ ಫ್ರೇಮ್ ಹಾಕೊಳ್ಳೋದ ಹಿಂಗೆ? ಇಲ್ಲ, 4 ಫ್ರೇಮಿಗೆ ಹಾಕಿ ನಿಮಗೆ ಅಂದರೆ ಬಾಕ್ಸ್ ಫುಲ್ ಆಗೋಷ್ಟು ನೋಡ ಆಗ್ಬೇಕಲ್ಲ, ಆ ಟೈಪ್ ಹಾಕೋದು. ಅದು ಒಂದು ಫ್ರೇಮು ಸೈಜ್ ಸ್ವಲ್ಪ ಡಿಫ್ರೆನ್ಸ್ ಇದೆ, ಅದು ನಾನು ಮೊದಲೇ ಇದು ಮಾಡಲಿಲ್ಲ. ರಾಣಿನೂ ಅದರಲ್ಲೇ ಇತ್ತಿಲ್ಲ ಅಂದರೆ ಆ ಫ್ರೇಮ್ನ ಇಲ್ಲೇ ಇಟ್ಕೊಳ್ಬೋದಿತ್ತು. ಹೌದಲ್ಲ. ಈಗ ಅದು ಅಂದರೆ ರಾಣಿ ಅಷ್ಟೇ ತೆಗ್ದು ಇಡ್ಲಿಕ್ಕಾಗೋದಿಲ್ಲ. ಹಾಂ, ರಾಣಿ ಅಷ್ಟೇ ತೆಗೆದ್ರೆ ಸ್ವಲ್ಪ ಇದಾಗ್ತದೆ. ನೆಕ್ಸ್ಟ್ ಟೈಮ್ ಅದನ್ನ ಚೇಂಜ್ ಮಾಡ್ಕೊಳ್ಬೋದು. ಅದು ಈಗ ಎಷ್ಟು ಫ್ರೇಮ್ ಹಾಕೋದು ನೀವು? ಇವಾಗ ಇಷ್ಟು ಫುಲ್ ನೋಡ ಇದ್ರೆ 4 ಫ್ರೇಮ್ ಹಾಕಿದ್ರೆ ಸಾಕಾಗ್ತದೆ. ಅಂದರೆ ಕಡಿಮೆ ಇದ್ರೆ ಇವನು ಪಾಲ್ ಮಾಡೋದು ನೋಡ್ಕೊಂತಂತೆ, ವಿಡಿಯೋ ಮಾಡ್ಕೊಂತಂತೆ. ಇದೇ ಟೈಪು ಪಾಲ್ ಮಾಡೋದಂದ್ರೆ ಅದೇ ಟೈಪು. ಇವಾಗ ನಾನು ನಿಮ್ಗೆ ಹಾಕ್ಕೊಡ್ತೀನಲ್ಲ, ಈಗ ನಾ ಡಿವೈಡ್ ಮಾಡಿ ಹಾಕ್ಕೊಡ್ತಾ ಇರೋದು. ಪಾಲ್ ಮಾಡಿದ್ರೆ ಈಗ ಅದರಲ್ಲೇ ಒಂದು 6 ಫ್ರೇಮ್ಗಿಂತ ಜಾಸ್ತಿ ಆಗೋಷ್ಟೇ ಹುಳ ಇದ್ದಾವೆ ಈಗ ಈ ಪೆಟ್ಟಿಗೆಯಲ್ಲಿ. ಇದು 7 ಫ್ರೇಮ್ ಪೆಟ್ಟಿಗೆ, 6 ಫ್ರೇಮ್ ಆಗೋಷ್ಟು ಹುಳ ಇದ್ದಾವೆ ಇವಾಗ ಅದರಲ್ಲಿ. ಅಂದರೆ ರಾಣಿ ಕಡೆಗೆ ಒಂದು ಸ್ವಲ್ಪ ಬ್ರೂಡರ್ ಅದೆಲ್ಲ ಹಾಕ್ತೀರಾ? ಇದರಲ್ಲಿ ಬ್ರೂಡರ್ ಯಾವುದು ಮತ್ತೆ ಇದನ್ನ ಹನಿ ಯಾವುದು ಗೊತ್ತಾಗ್ತದ? ಇವಾಗ ಹನಿ ಇಲ್ಲ ಇದರಲ್ಲಿ, ಬ್ರೂಡರ್ ಎಲ್ಲ ಬ್ರೂಡ್. ಇದು ಒಂದು ಫುಲ್ ಬ್ರೂಡೇ ಇರೋದು. ಅದು ಹನಿ ಚಂಬರ್ ಇದರಲ್ಲಿ. ಹಾಂ, ಇದರಲ್ಲಿ ಮೊಟ್ಟೆ ಇದೆ. ಇವೆಲ್ಲ ಲಾರ್ವಾ. ಇಲ್ಲಿ ಕಡ್ಡಿ ಮೊಟ್ಟೆ ಇದೆ ಸಣ್ಣ ಸಣ್ಣಕ್ಕೆ, ಈ ಅಕ್ಕಿ ಥರ ಕಾಣೋದು. ಇದೆಲ್ಲ ಲಾರ್ವಾ ಸ್ಟೇಜಲ್ಲಿ ಇದೆ. ಇದು ಹೊಸದಾಗಿ ಬೆಳೆಸ್ತಾ ಇರೋದು, ಮತ್ತಿನ್ನು ಮೊಟ್ಟೆ ಇಡ್ತಾ ಹೋಗುತ್ತೆ. ಅದು ಇಲ್ಲಿದೆ ನೋಡ್ರಿ ಇದ್ರೊಳಗಡೆ. ಹಂಗಲ್ಲ ಸಣ್ಣ ಸಣ್ಣದ ವೈಟ್ ಕಲರ್ ಬ್ಲಾಕ್ ಆಗಿದ್ದೆಲ್ಲ. ಹನಿ ಎಲ್ಲ ಕಾಣ್ತಾ ಇಲ್ಲ ಇದೆಲ್ಲ. ಹನಿ ಇವಾಗ ಇದಿಷ್ಟು ಹೌದು, ಇದು ಹೌದು ಹನಿ ಇರೋದು. ಇವಾಗ ಇವು ಕುಡಿತಾ ಇದಾವಲ್ಲ, ಇದು ಹನಿ ಇದೆ. ಆದ್ರೆ ಅದು ನಮ್ಗೆ ತೆಗಿಲಿಕ್ಕಾಗಲ್ಲ. ಹಾ, ಅದು ಇವಾಗ ಎಷ್ಟು ತಕ್ಕೋಬೇಕು. ಸೂಪರ್ ಇಟ್ಟಿಲ್ಲ ವಿಡಿಯೋ ನೀಟಾಗಿ ಕಾಳ ಸೂಪರ್ ಇನ್ನೂ ಇಟ್ಟಿಲ್ಲ. ಅಂದ್ರೆ ಅವ್ರು ಪಾಲ್ ಮಾಡೋದು ವಿಡಿಯೋ ಸೀಸನ್ ಬರಬೇಕು. ಸೂಪರ್ ಇಡ್ಲಿಕ್ಕೆ 3 ಫ್ರೇಮ್ ಆಯ್ತಲ್ಲ, ಇನ್ನೊಂದು ಫ್ರೇಮ್ ಹಾಕಿದ್ರೆ ಕರೆಕ್ಟಾಗಿ 4 ಫ್ರೇಮ್ ಆಯ್ತು. ಇದ್ರಲ್ಲಿ ಫುಲ್ ಇದೆ ಹುಳ. ಹಿಂಗೆ ಬ್ರೂಡರ್ ಅಂತ ಇಲ್ಲ. ಇಲ್ಲ ಒಟ್ಟು ರಾಣಿ ಜೊತೆ ರಾಣಿ ಜೊತೆ ಪಾಲ್ ಮಾಡಿ ಇವಾಗ 3 ಫ್ರೇಮ್ ಹಾಕೋದು. ಈಗ ಇದ್ರಲ್ಲಿ ಹೊಸ ರಾಣಿ ಆಗ್ತದೆ. ಈಗ ಇದ್ರಲ್ಲಿ ಮಾಡ್ಕೊಳ್ತಾವ, ಹೊಸ ರಾಣಿ ಮಾಡ್ಕೊಳ್ತಾವ. ಇದ್ರಲ್ಲಿ ಫುಲ್ ಮೊಟ್ಟೆ ಕಾಣ್ತದೆ ನೋಡ್ರಿ, ಹೊಸದಾಗಿದ್ದಕ್ಕೆ ರೀ. ಇದ್ರೆಲ್ಲ ಒಂದೇ ಶೇಪ್ ಉಂಟಲ್ಲ ಹಿಂಗೆ, ಒಳಗಡೆ ಎಲ್ಲ ಕಾಣ್ತದೆ. ಇಲ್ಲ ಒಳಗಡೆ ಇದೆ ನೋಡಿ, ಅದ್ರಲ್ಲಿ ಒಳಗಡೆ ಅಕ್ಕಿ ಕಾಳು ತರ ಕಾಣುತ್ತಲ್ಲ, ಕಡ್ಡಿ ಮೊಟ್ಟೆ. ಅದೆಲ್ಲ ಫುಲ್ ಕಡ್ಡಿ ಮೊಟ್ಟೆ. ಅವೆಲ್ಲ ಇನ್ನು 2 ದಿನದಲ್ಲಿ ಅದೆಲ್ಲ ಲಾರ್ವಾ ಸ್ಟೇಜಿಗೆ ಹೋಗ್ತದೆ. ಅದೆಲ್ಲ ಫುಲ್ ಅಷ್ಟು ಕೆಳಗಡೆ ಹೆಂಗಿದು, ಇದು ಮೇಲ್ಗಡೆ ಹನಿ ಆಗ್ತದ, ಕೆಳಗಡೆ ಮೊಟ್ಟೆ ಆಗ್ತದ? ಇಲ್ಲಿ ಹನಿ ಇರುತ್ತೆ, ಇದಿಷ್ಟು ಮೇಲ್ಗಡೆ ಸ್ವಲ್ಪ ಪರಾಗ ಇರುತ್ತೆ, ಆ ನಂತರ ಕೆಳಗೆಲ್ಲ ಮೊಟ್ಟೆ ಇರುತ್ತೆ. ಅಂದ್ರೆ ಹನಿ ಪರಾಗ ಕಡೆಗೆ ಇದು ಮಿಶ್ರದಲ್ಲಿ ಏನಾಗ್ತದೆ ಅಂದ್ರೆ ಫಸ್ಟ್ ಪರಾಗ ಇಟ್ಟಿರ್ತದೆ, ಕಡೆಗೆ ಮಿಡ್ಲಿಗೆ ಫುಲ್ ಡಿಫ್ರೆನ್ಸ್ ಅಲ್ಲ. ಇದೆಲ್ಲ ಮೊಟ್ಟೆ, ಅದಷ್ಟು ಮೊಟ್ಟೆ. ಅದು ಇನ್ನೊಂದು 4 ದಿನದಲ್ಲಿ ಅವೆಲ್ಲ ಸೀಲ್ ಆಗ್ತದೆ, ಸುಮಾರು 4-5 ದಿನದಲ್ಲಿ. ಇದು ಯಾವಳು ಮಧ್ಯ ಇರ್ಬೇಕು. ಇಷ್ಟು ಡೆವಲಪ್ ಆಯ್ತು ಅಂತಂದ್ರೆ ಇದನ್ನ ಮಧ್ಯ ಹಾಕೊಟ್ಬಿಟ್ರೆ ಒಂದು 2-3 ದಿನದಲ್ಲಿ ಫುಲ್ ಆಗಿಬಿಡ್ತದೆ. ಇಡೀ ಏರಿನೂ ಕೊಟ್ಬಿಡ್ತಾವೆ. ರಾಣಿ ಹಾರೋದಿಲ್ಲ ಇವಾಗ? ಇಲ್ಲ ರಾಣಿ ಹಾರೋದಿಲ್ಲ. ಇವಾಗ ಮೊಟ್ಟೆಗಳಿದ್ರೆ ಯಾವುದೇ ಕಾರಣಕ್ಕೂ ಜೇನು ಹಾರೋಗೋದಿಲ್ಲ. ಮೊಟ್ಟೆ ಇದ್ರೆ ಮೊಟ್ಟೆಗಳು ಮರಿ ಮೊಟ್ಟೆ ಎಲ್ಲದೂ ಮೊಟ್ಟೆ ಇರಬೇಕು.
ಹೌದು ನೀವು ಪಾಲ್ ಮಾಡ್ಬೇಕಾದ್ರೆ ಕಡ್ಡಿ ಮೊಟ್ಟೆ ಇರ್ಲೇಬೇಕಾ? ಹೌದೌದು, ಪಾಲ್ ಮಾಡೋ ಕಡ್ಡಿ ಮೊಟ್ಟೆ ಇರಲೇಬೇಕು, ಇಲ್ಲಾಂದ್ರೆ ಅವು ರಾಣಿ ಮೊಟ್ಟೆ ಇದರಲ್ಲಿ ಮತ್ತೆ ಕಡ್ಡಿ ಮೊಟ್ಟೆ ಇರ್ತದ ಈಗ? ಹೌದು, ಇದ್ರಲ್ಲಿ ಇರುತ್ತೆ. ನಿಮ್ಗೆ ಈಗ ಪಾಲ್ ಮಾಡಿ ಎಲ್ಲ ಅದ್ರಲ್ಲಿ ಹಾಕ್ಬಿಟ್ರಲ್ಲ, ಮತ್ತೆ ನಿಮ್ಗೆ ಇದ್ರಲ್ಲಿ ಎರಡು ಈ ಫ್ರೇಮ್ ಸಿಗುತ್ತಲ್ಲ ಈಗ ನನಗೆ 2 ಫ್ರೇಮ್ಸ್ ಸಾಕಷ್ಟ? ಸಾಕು. ಇದು ಚಲೋ ಉಂಟು. ಇಲ್ಲಿ ಎಡ್ಜಲ್ಲಿ ಇದೆ ನೋಡ್ರಿ, ಇಲ್ಲಿ ಕಡ್ಡಿ ಮೊಟ್ಟೆ. ಇದನ್ನ ರಾಣಿ ಶೆಲ್ ಮಾಡ್ತಾವ ಅವು. ಅದು ಆಗ್ಬೇಕಲ್ಲ, ರೌಂಡ್ ಕೋನ್ ಆಕಾರದಲ್ಲಿ ಆಗ್ಬೇಕಲ್ಲ? ಅದೇನು ಆಗುತ್ತೆ, ಮಾಡ್ಕೊಳ್ತಾವ ಅವು, ಇನ್ಮೇಲೆ ಆಗುತ್ತೆ. ಇಲ್ಲ ನಾನು ಬೇರೆ ಯಾವ್ದಾದ್ರು ಬಾಕ್ಸ್ ಅಲ್ಲಿ ಮಾಡಿರೋದ್ರ ಇವಾಗ ಡಿವೈಡ್ ಮಾಡಿರಲ್ಲ, ಹಂಗೆ ಮಾಡ್ಬೋದು. ಮೊನ್ನೆ ಅವ್ರಿಗೆ ಕೊಡ್ಬೇಕು ಡಿವೈಡ್ ಮಾಡಿದ್ನಲ್ಲ, ಅದ್ರಲ್ಲಿ ಆಗಿದ್ದು ನೀವು ಇದ್ರಲ್ಲಿ ಮಾಡ್ತೀರಿ. ಈ 3 ಫ್ರೇಮ್ ಇದರಲ್ಲಿ ಇಟ್ಕೊಂಡ್ರಿ ನೀವು? ಇನ್ನೊಂದು ಹಾಕ್ತೀನಿ ಅದಕ್ಕೆ. ಹಾಕ್ತೀರಾ? 2 ಫ್ರೇಮ್ ಅಷ್ಟೇ ಇದ್ರಲ್ಲಿ ಇಡುದಾ? 2 ಇಡ್ತೀನಿ ಸಾಕು. ಈಗ ನಮ್ಮ ಹಿಂಗೆ ಜಾಗ ಇಲ್ಲ ಅಂದ್ರೆ ಇಲ್ಲಿಂದ ಈಗ 1 ಕಿಲೋಮೀಟರ್ ದೂರ ಇಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಮತ್ತೆ ಡಿವೈಡ್ ಹೆಂಗ್ ಮಾಡೋದು ಅವಾಗ? ತೊಂದ್ರೆ ಇಲ್ಲ, ಇದರಲ್ಲಿ ಮೂಲ ಜಾಗದಲ್ಲಿ ಸ್ವಲ್ಪ ಕಡಿಮೆ ನೋಣ ಇಟ್ಟು ಹೊಸ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡೋಗಿ ಇಟ್ಬಿಟ್ರೆ ಆಟೋಮೆಟಿಕ್ ಆಗ್ತದೆ ಅದು. ಇವಾಗ ನಾನು ಹಾಕಿರೋ 5 ಫ್ರೇಮ್ ಆದ್ರೂ ನೊಣಗಳು 4 ಫ್ರೇಮ್ 5 ಇದು. ನೀವು ರಾಣಿ ಇದ್ದ ಜಾಗದಲ್ಲಿ ಕಡಿಮೆ ಫ್ರೇಮ್ ಇರ್ಬೇಕಾ? ರಾಣಿ ಜೊತೆ ಹೊರಗಡೆ ತಗೊಂಡು ಹೋಗ್ತೀನಿ, ಅದು ಗೊತ್ತಾಯ್ತು. ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ತೀನಿ. ಜಾಸ್ತಿ ಇಟ್ಕೊಂತೀರಾ? ಹೊಸ ಜಾಗಕ್ಕೆ ಜಾಸ್ತಿ, ಈ ಮೂಲ ಜಾಗದಲ್ಲಿ ಕಡಿಮೆ. ಡಿಪೆಂಡ್ ಅಲ್ಲ. ಮೂಲ ಜಾಗಕ್ಕೆ ನಾಳೆ ಒಂದಷ್ಟು ನೊಣಗಳು ಬರ್ತವೆ, ಹೂ ಕೊಯ್ಲಿಕ್ಕೆ ಹೋದವು. ನಾಳೆ ಒಂದಷ್ಟು ನೊಣಗಳು ಮೂಲ ಜಾಗಕ್ಕೆ ಬರ್ತದೆ. ಈಗ ಎಷ್ಟು ಟೋಟಲ್? 5 ಫ್ರೇಮ್ ಹಾಕಿದ್ದೀನಿ ನಾನು ಹಾಕಿರೋದು 5. ಅಂದ್ರೆ ಎರಿ ಇರೋದು 4 ಫ್ರೇಮ್ ಮಾತ್ರ. ಒಂದು ಈಗ ನೊಣಗಳಿದಾವಲ್ಲ ಅದಕ್ಕೆ ಬೇಗ ಬೆಳೆಸ್ತಾವ ಅದನ್ನ. ಎಷ್ಟು ಟೋಟಲ್? 6 ಫ್ರೇಮ್ ಇಂದ ಇದು? 6 ಫ್ರೇಮ್ ಬಾಕ್ಸ್ ಇದು. ಅದು ಕೇಸಸ್ ತಗೊಂಡಿದ್ದ? ಹೌದು. ಅದೇ ಬಿದ್ದು ಹೋಗೋದಿಲ್ಲ ಇದು? ಸರಿ ಕೂರ್ತದಲ್ಲ? ಕೂರಿಸ್ತೀನಿ.